ನಮಸ್ಕಾರ ತಮ್ಮೆಲ್ಲರಿಗೂ ರಾಜು UK ಕಿಚನ್ಗೆ ಸ್ವಾಗತ. ಇವತ್ತು ನಾನು ಗೋಬಿ ಪರೋಟ ಮಾಡ್ಲಿಕತ್ತೀನಿ ರೀ. ನಾನು ಕಾಲಿಫ್ಲವರ್ ಅಂತಾರೆ, ಪತ್ತಾ ಗೋಬಿ ಅಂತಾರೆ. ನಮ್ಮ ಗುಲ್ಬರ್ಗ ಸೈಡ ಪತ್ತಾ ಗೋಬಿ ಅಂದ್ರೇ ಭಾಳ ಜಲ್ದಿ ಗೊತ್ತಾಗ್ತದೆ ರೀ. 5 ನಿಮಿಷದೊಳಗೆ ರೆಡಿಯಾಗೋ ರೆಸಿಪಿ ಅದ ರೀ. ಇದು ತುಂಬಾ ರುಚಿಯಾಗಿ ಬರ್ತದೆ ರೀ. ಮತ್ತೆ ಮತ್ತೆ ಮಾಡ್ಕೋಬೇಕನ್ನಿಸ್ತದ ಆ ಥರ ಆಗಿರ್ತದೆ ಇದು ಪರೋಟ. ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು, ಹೆಂಗೆ ಮಾಡಬೇಕು ಅನ್ನೋದನ್ನು ನೋಡಂಬರ್ರಿ. ನಾನು ಗೋಬಿನ ಕಟ್ ಮಾಡ್ಕೊಂಡು ಇಟ್ಕೊಂಡೀನಿ ನೋಡ್ರಿ. ನಾ ಸಣ್ಣಗೆ ಕಟ್ ಮಾಡ್ಕೊಂಡೇನಿ ರೀ. ನೀವು ಬೇಕಾದ್ರೆ ಸ್ವಲ್ಪ ದಪ್ಪನೂ ಕಟ್ ಮಾಡ್ಕೋಬಹುದು. ಇದನ್ನು ಮಿಕ್ಸಿ ಜಾರ್ ಒಳಗೆ ಹಾಕೋತೀನಿ ರೀ. ಎಲ್ಲ ಒಂದೇ ಜಾರ್ ಒಳಗೆ ಹಾಕೊಂಡ್ಬಿಟ್ಟೆ ನಾನು. ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕೋಬೇಕ್ರಿ. ಗೋಬಿ ರುಬ್ಕೋತೀವಲ್ರಿ, ಹಾಗಾಗಿ ಅದ್ರ ಜೊತೆಗೆ ಇದು ಸಣ್ಣ ಆಗ್ತದಂತ ಹಾಕ್ಲೇತೀನಿ. ಸ್ವಲ್ಪ ಕರಿಬೇವು ಹಾಕೋಬೇಕು. ಅದಾದ ನಂತರ ನಾ ಇಲ್ಲಿ 1 ಸ್ಪೂನಷ್ಟು ಜೀರಿಗೆ ತೊಗೊಂಡಿನಿ ನೋಡ್ರಿ. ನೀವು ಬೇಕಾದ್ರೆ ಹಸಿಮೆಣಸಿನ್ಕಾಯಿ ಬದಲಿ ಖಾರ ಪುಡಿ ಹಾಕೋಬಹುದು ರೀ. ಈಗ ಇದನ್ನೆಲ್ಲ ಮಿಕ್ಸರ್ಗೆ ಹಾಕೊಂಬರ್ತೀನಿ ರೀ. ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ಈಗ ನೋಡ್ರಿ, ರುಬ್ಬಿರೋ ಮಿಶ್ರಣ ರೆಡಿ ಆಗ್ಯದ್ರಿ. ನೀರು ಹಾಕ್ಲಾರ್ದೆ ರುಬ್ಕೋಬೇಕ್ರಿ. ಇದು ಸ್ವಲ್ಪ ದಪ್ಪ ಇದ್ರೂ ನಡೀತದೆ. ನೋಡ್ಬೋದು, ಈ ಥರ ತರಿಯಾಗಿ ರೆಡಿ ಆಗಬೇಕು. ರುಬ್ಬಿಟ್ಕೊಂಡಿರೋ ಗೋಬಿ ಒಂದು ಪಾತ್ರೆ ಒಳಗೆ ಹಾಕೋಬೇಕ್ರಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಬೆಲ್ ಐಕನ್ನ ಒತ್ತಿರಿ. ಹೀಗೆ ಮಾಡೋದ್ರಿಂದ ನಮ್ಮ ವಿಡಿಯೋದ ಪ್ರತಿಯೊಂದು ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರ್ತದ್ರಿ. ಆಗ ಫಸ್ಟ್ ವಿಡಿಯೋನ ನೀವೇ ನೋಡ್ಬೋದು. ರುಬ್ಬಿರೋ ಗೋಬಿ ಹಾಕಿರೋ ಪಾತ್ರೆ ಒಳಗೆ 1 ಕಪ್ಪಷ್ಟು ನಾ ಇಲ್ಲಿ ಗೋಧಿ ಹಿಟ್ಟು ಹಾಕೊಂಡೇನಿ ರೀ. ಅರ್ಧ ಕಪ್ಪು ಕಡಲೆ ಹಿಟ್ಟು, ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕೊಂಡೇನಿ ರೀ. ಚೆಂದಾಗೆ ನಾದ್ಕೋಬೇಕ್ರಿ ಇದೆಲ್ಲ. ಹಸಿ ಮೆಣಸಿನ್ಕಾಯಿ, ಕರಿಬೇವು ಎಲ್ಲ ಮಿಕ್ಸಿಗೆ ಹಾಕುವಾಗಲೇ ಹಾಕಿರೋದ್ರಿಂದ ನಾನಿಲ್ಲಿ ಏನೂ ಮಿಕ್ಸ್ ಮಾಡ್ತಾ ಇಲ್ಲ. ಇನ್ನು ನಾದ್ಕೊಳ್ಳುವಾಗಲೇ ಅರ್ಧ ಬಟ್ಲಷ್ಟು ರವೆ ಹಾಕೋಬೇಕ್ರಿ. ಚಲೋತ್ನಾಗೆ ಎಲ್ಲ ರವಾನು ಮಿಕ್ಸ್ ಆಗೋ ಥರ ನಾದ್ಕೋಬೇಕ್ರಿ. ನೀರೆಲ್ಲ ಹಾಕೋಬಾರ್ದ್ರಿ ಇದಕ್ಕೆ. ಸ್ವಲ್ಪ ಗಟ್ಟಿ ಅನ್ನಿಸ್ತಂದ್ರೆ ಮೊಸರು ಹಾಕೋಬಹುದು. ಇದೆಲ್ಲ ನಾದ್ಕೊಂಡಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಸ್ವಲ್ಪ ಎಣ್ಣೆ ಹಾಕೊಳ್ಳೋದ್ರಿಂದ ಸ್ಮೂತ್ ಆಗ್ತದೆ. ಈ ಥರ ಕಲಸಿಡ್ಬೇಕ್ರಿ. ನೀರು ಹಾಕ್ಲಾರ್ದೆ ಕಲಿಸ್ಕೊಳ್ಳೋದ್ರಿಂದ ಏನೋ ಆಗಲ್ರಿ. ಇದು 2 ದಿನ ಇಟ್ಕೊಂಡು ತಿನ್ಬಹುದು. ಎಲ್ಲಾದ್ರೂ ಜರ್ನಿಗೆ ಹೊಂಟ್ರೆ ಈ ಥರ ಮಾಡ್ಕೊಂಡು ಹೋಗ್ರಿ. ಈಗ ಹಿಟ್ಟು ರೆಡಿ ಆಗ್ಯದ್ರಿ. 5 ನಿಮಿಷ ತನಕ ನೆನೆಯೋದಕ್ಕಂತ ಬಿಡ್ಬೇಕ್ರಿ. ಇದು 5 ನಿಮಿಷ ಆದ್ಮೇಲೆ ನಾ ತೋರ್ಸಕತ್ತೀನಿ ನೋಡ್ರಿ. ಈ ಥರ ಹಿಟ್ಟು ರೆಡಿ ಆಗ್ಯದ್ರಿ. ಈಗ ತವಾ ಇಟ್ಕೋತೀನಿ ರೀ ಗ್ಯಾಸ್ ಮೇಲೆ. ಉತ್ತರ ಕರ್ನಾಟಕದ ಕಡೆ ತೆವಿ ಹಂಚ ಅಂತೀವ್ರಿ. ನೋಡ್ರಿ, ಹಿಟ್ಟು ಕಲಸುವಾಗ ಎಷ್ಟೊಂದು ಗಟ್ಟಿ ಇತ್ತು. ಈಗ ಹೂಕೋಸೊಳಗಿನ ನೀರೆಲ್ಲ ಬಿಟ್ಕೊಂಡು ನೋಡ್ರಿ ಎಷ್ಟೊಂದು ಸ್ಮೂತ್ ಆಗ್ಯಾದ ಹಿಟ್ಟು. ಈಗ ನೋಡ್ರಿ, ನಾ ಒಂದು ಉಳ್ಳಿ ಮಾಡ್ಕೊಂಡೀನಿ ಪರೋಟ ಮಾಡಕ್ಕೆ. ಈ ಹಿಟ್ಟೊಳಗೆ ಎದ್ಬಿಟ್ಟು ಪರೋಟನ ತೀಡ್ಕೋಬೇಕ್ರಿ. ಎಣ್ಣೆ ಎಲ್ಲ ಹಚ್ಚಬಾರ್ದು. ಪರೋಟ ಮಾಡಕ್ಕೆ ಹಿಟ್ಟು ನಿಮಗೆ ದೊಡ್ಡ ಪರೋಟ ಬೇಕಾದರೆ ಸ್ವಲ್ಪ ಜಾಸ್ತಿ ಹಿಟ್ಟು ತೊಗೊಂಡು ಮಾಡ್ಕೋರಿ. ನಾನು ಲಟ್ಟಿಸ್ಕೊಳಕತ್ತೀನಿ ನೋಡ್ರಿ. ಈ ಥರ ಸ್ವಲ್ಪ ದಪ್ಪನೇ ಇರ್ಬೇಕ್ರಿ. ಈ ಪರೋಟ ರೌಂಡ್ ಶೇಪೇ ಇರಬೇಕು ಅಂತೇನಿಲ್ರಿ. ಯಾವ ಶೇಪಿಗಾದರೂ ಇದ್ರೂ ನಡೆಯುತ್ತೆ. ಇದು ಹಂಚೊಳಗೆ ಹಾಕೊಂಡ್ಮೇಲೆ ಇನ್ನೇನು ತಿರುವಿ ಹಾಕ್ತೀವಿ ಅನ್ನುವಾಗ ಸ್ವಲ್ಪ ಹಾಕೊಂಡ್ಮೇಲೆ ಹೊಳಸ್ಕೋರಿ. ಪರೋಟ ಕೈಯಿಂದಾದರೂ ಹಾಕೊಳ್ಳಿ, ಸ್ಪೂನಿಂದ ಆದರೂ ಹಾಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕೋರಿ. ಪರೋಟ ಹೊಳಸ್ಕೊಂಡು ಆದ್ಮೇಲೆ ಅದ್ರ ಮೇಲೂ ಸ್ವಲ್ಪ ಎಣ್ಣೆ ಹಾಕೋರಿ. ಹಾಕ್ಕೊಂಡು ಎಲ್ಲ ಕಡೆ ಈ ಥರ ಸ್ಪ್ರೆಡ್ ಮಾಡ್ಕೋರಿ. ಎಣ್ಣೆ ಎಲ್ಲ ಕಡೆ ಅಪ್ಲೈ ಮಾಡೋದ್ರಿಂದ ಚಲೋತ್ನಾಗೆ ಬೆಂದಿರ್ತದ್ರಿ. ಸ್ವಲ್ಪ ಇದನ್ನು ಸೈಡಿಗೆಲ್ಲ ಪ್ರೆಸ್ ಮಾಡಿಕೊಂಡು ಬೇಯಿಸ್ಕೋರಿ. ಹಿಂಗೆ ಮಾಡೋದ್ರಿಂದ ಸರಿಯಾಗಿ ಎಲ್ಲ ಬೆಂದಿರ್ತದಂತ ಹೇಳಿ. ನೋಡ್ರಿ, ಈ ಥರ ಕಲರ್ ಚೇಂಜ್ ಆಗಿರಬೇಕು. ಈ ಥರ ಪರೋಟ ರೆಡಿ ಆಗ್ಯದ್ರಿ. ಉಳಿದ ಹಿಟ್ಟಿನಾಗೂ ಇದೇ ಥರ ಪದ್ಧತಿಯೊಳಗೆ ಮಾಡಿ ತೋರಿಸ್ಲತ್ತೀನಿ ನೋಡ್ರಿ. ಇನ್ನೂ ಒಂದು ಪರೋಟ ಮಾಡಿ ತೋರಿಸ್ಲತ್ತೀನಿ. ಈ ಥರ ಫೈನಲ್ ಆಗಿ ಪರೋಟ ರೆಡಿ ಆಗ್ಯದ್ರಿ. ನೋಡ್ರಿ ಎಷ್ಟು ಸ್ಮೂತ್ ಆಗ್ಯದ. ಮೆತ್ತಗೆ ಹೋಳಿಗೆ ಇರ್ತದಲ್ರಿ, ಆ ಥರನೇ ಆಗ್ಯದ್ರಿ. ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಮೊಸರು ಯೂಸ್ ಮಾಡ್ಕೋಬೋದು. ಶೇಂಗಾ ಚಟ್ನಿ, ತೆಂಗಿನಕಾಯಿ ಚಟ್ನಿ, ಕಡಲೆ ಹಿಟ್ಟಿನ ಚಟ್ನಿ, ಯಾವ ಚಟ್ನಿ ಜೊತೆಗಾದರೂ ತಿನ್ನಿ, ಟೇಸ್ಟ್ ಮಾತ್ರ ಸೂಪರ್ ಆಗಿರ್ತದ್ರಿ. ನಾನಿಲ್ಲಿ ಇದ್ರ ಜೊತೆ ಕಾಂಬಿನೇಷನ್ ಆಗಿ ಶೇಂಗಾ ಚಟ್ನಿ ಮಾಡ್ಕೊಂಡೀನಿ ರೀ. ನಿಮಗೆ ಯಾವ ಚಟ್ನಿ ಇಷ್ಟ ಆಗ್ತದೆ ನೋಡ್ರಿ, ಆ ಥರ ಮಾಡಿಕೊಂಡು ತಿನ್ನಿರಿ. ನೋಡ್ಬೋದು ಸ್ಮೂತಾಗಿ ಕಟ್ಟಾಗ್ಲಿರ್ತದೆ ಪರೋಟ. ನಾನು ಮಾಡಿರೋ ಪರೋಟ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇದೇ ಥರ ನಮ್ಮ ಚಾನಲ್ನ ನೋಡ್ತಾ ಇರಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಭೇಟಿಯಾಗಮ್ರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ತಮ್ಮೆಲ್ಲರಿಗೂ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.